ಬೆಂಗಳೂರಿನಲ್ಲಿ ಸುರಿದಂಥ ಧಾರಾಕಾರ ಮಳೆಗೆ ಕಳೆದ 2 ದಿನಗಳಿಂದ ಸಾಯಿ ಲೇಔಟ್ನ ನಿವಾಸಿಗಳು ಅಕ್ಷರಶಃ ಪ್ರವಾಹ ಪರಿಸ್ಥಿತಿಯಲ್ಲೇ ಸಿಲುಕಿದ್ದಾರೆ. ದೃಶ್ಯದಲ್ಲೂ ಸಹ ನೋಡ್ತಾ ಇರಬಹುದು. ಸಾಯಿ ಲೇಔಟ್ನಲ್ಲಿ ಸಂಪೂರ್ಣವಾಗಿ ನೀರು ತುಂಬಿರೋ ಹಿನ್ನೆಲೆಯಲ್ಲಿ ಬಿಬಿಎಂಪಿ ಅಧಿಕಾರಿಗಳು ನಿನ್ನೆಯಿಂದನೂ ಸಹ ನೀರನ್ನು ಹೊರಹಾಕುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಆದರೆ ಸಾಕಷ್ಟು ಪ್ರಮಾಣದಲ್ಲಿ ನೀರು ಇರೋದ್ರಿಂದ ಆ ನೀರನ್ನು ಇದೀಗ JCBಯಿಂದ ಕಾಲುವೆಗಳಿಗೆ ದೂಡುವಂಥ ಪ್ರಯತ್ನವನ್ನು ಬಿಬಿಎಂಪಿಯ ಸಿಬ್ಬಂದಿಗಳು ಮಾಡ್ತಾ ಇದ್ದಾರೆ. ನಿನ್ನೆಯಿಂದನೂ ಸಹ ಈ ಭಾಗದಲ್ಲಿ ರಕ್ಷಣಾ ಕಾರ್ಯಾಚರಣೆಗಳು ಸಾಕಷ್ಟು ಚುರುಕಿನಿಂದನೇ ನಡೀತಾ ಇವೆ. ಆದರೂ ಸಹ ಸ್ಥಳೀಯರು ಆಕ್ರೋಶವನ್ನು ಒಂದು ಕಡೆ ವ್ಯಕ್ತಪಡಿಸ್ತಾ ಇರುವಂಥದ್ದು. ಯಾಕಂತಂದರೆ ಪದೇ ಪದೇ ಪ್ರತಿ ವರ್ಷವೂ ಸಹ ಮಳೆ ಬಂದಂಥ ಸಂದರ್ಭದಲ್ಲಿ ಇದೇ ಪರಿಸ್ಥಿತಿ ನಿರ್ಮಾಣವಾಗುತ್ತೆ. ಆದರೆ ನಮಗೆ ರೀತಿಯಾದಂಥ ಶಾಶ್ವತವಾದಂಥ ಪರಿಹಾರವನ್ನು ಕೊಡುವಲ್ಲಿ ಸರ್ಕಾರ ಮತ್ತು ಬಿಬಿಎಂಪಿ ವಿಫಲವಾಗಿದೆ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು. ಇನ್ನೊಂದು ಕಡೆ ದೃಶ್ಯದಲ್ಲೂ ಸಹ ನೋಡ್ತಾ ಇರ್ಬೋದು, ಸಾಯಿ ಲೇಔಟ್ನಲ್ಲಿರ್ತಕ್ಕಂಥ ಬಹುತೇಕ ಎಲ್ಲ ಮನೆಗಳಿಗೂ ಸಹ ಈಗಾಗಲೇ ನೀರು ತುಂಬಿಕೊಂಡಿರುವಂಥದ್ದು. ಕಳೆದ 2 ದಿನಗಳಿಂದನೂ ಸಹ ಇಲ್ಲಿರ್ತಕ್ಕಂಥ ಎಲ್ಲ ನಿವಾಸಿಗಳು ಸಹ ಮನೆಯಲ್ಲೇ ಲಾಕ್ ಆಗಿದ್ದಾರೆ. ಬಹುತೇಕರು ಕೆಲವರು ಬೇರೆ ಬೇರೆ ಜಾಗಗಳಿಗೆ ಹೋಗಿ ಒಂದು ಆಶ್ರಯವನ್ನು ಪಡೆಯುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇನ್ನು ಕೆಲವು ಮನೆಗಳಲ್ಲಿರ್ತಕ್ಕಂಥ ಜನರೇನಿದ್ದಾರೆ ಅವರು ಮನೆಯಲ್ಲೇ ಸಹ ಇರುವಂಥದ್ದು ದೃಶ್ಯದಲ್ಲೂ ಸಹ ನೋಡ್ತಾ ಇರ್ಬೋದು. ಈ ಭಾಗದಲ್ಲಿರ್ತಕ್ಕಂಥ ಎಲ್ಲ ಮನೆಗಳಿಗೂ ಸಹ ನೀರು ತುಂಬಿಕೊಂಡಿರುವಂಥದ್ದು. ಅದೇ ರೀತಿಯಾಗಿ ಮನೆ ಮುಂಭಾಗದಲ್ಲಿ ನಿಲ್ಲಿಸಿರ್ತಕ್ಕಂಥ ವಾಹನಗಳು ಸಹ ಸಂಪೂರ್ಣವಾಗಿ ಜಲಾವೃತಗೊಂಡು ನೀರಿನಲ್ಲೇ ಮುಳುಗಿರುವಂಥದ್ದು. ಹೀಗಾಗಿ ನಾವು ಲಕ್ಷಾಂತರ ರೂಪಾಯಿ ಹಣವನ್ನು ಖರ್ಚು ಮಾಡಿ ವಾಹನಗಳನ್ನು ಖರೀದಿ ಮಾಡಿದ್ದೇವೆ. ಆದರೆ ಪ್ರವಾಹ ಬಂದಂಥ ಪರಿಸ್ಥಿತಿಯಲ್ಲಿ ನಮ್ಮ ವಾಹನಗಳು ಅಷ್ಟೇ ಅಲ್ಲ, ಮನೆಯಲ್ಲಿರ್ತಕ್ಕಂಥ ಎಲ್ಲ ವಸ್ತುಗಳು ಸಹ ಜಲಾವೃತ ಆಗುತ್ತೆ. ಹೀಗಾಗಿ ನಮಗೆ ಬೆಂಗಳೂರಿನಲ್ಲಿ ಆಗುವಂಥ ಮಳೆಗೆ ಶಾಶ್ವತವಾದಂಥ ಪರಿಹಾರವನ್ನು ಕೊಡಲೇಬೇಕು ಅನ್ನೋ ಒಂದು ಆಕ್ರೋಶವನ್ನು ಈ ಭಾಗದ ಜನರು ಮಾಡ್ತಾ ಇರುವಂಥದ್ದು. ದೃಶ್ಯದಲ್ಲೂ ಸಹ ನೋಡ್ತಾ ಇರ್ಬೋದು ಯಾವ ಪ್ರಮಾಣದಲ್ಲಿ ಸಾಯಿ ಲೇಔಟ್ನಲ್ಲಿ ನೀರು ತುಂಬಿಕೊಂಡಿದೆ ಅಂತ ಹೇಳಿ. ದೃಶ್ಯದಲ್ಲೂ ಸಹ ನಮ್ಮ ಕ್ಯಾಮ್ರಾಮನ್ ತೋರಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಈಗಾಗಲೇ ಮನೆಗಳಿಗೆ ನೀರು ಹೋಗಿರೋದ್ರಿಂದ ಬಹುತೇಕವಾಗಿ ಗ್ರೌಂಡ್ ಫ್ಲೋರಲ್ಲಿ ಇರ್ತಕ್ಕಂಥ ಎಲ್ಲ ಮನೆಗಳಲ್ಲಿರ್ತಕ್ಕಂಥ ವಸ್ತುಗಳೇನಿವೆ ಅವೆಲ್ಲವೂ ಸಹ ಪ್ರವಾಹಕ್ಕೆ ತುತ್ತಾಗಿರುವಂಥದ್ದು. ಮನೆಯಲ್ಲಿರ್ತಕ್ಕಂಥ ಬಹುತೇಕ ಸಾಮಗ್ರಿಗಳೇನಿವೆ ಮತ್ತು ದವಸ ಧಾನ್ಯಗಳೇನಿವೆ ಅವುಗಳು ಸಹ ನೀರಿಗೆ ಹಾಳಾಗಿರುವಂಥದ್ದು. ಈ ಹಾಳಾಗಿರೋದ್ರಿಂದ ಬಹುತೇಕರು ಎಲ್ಲರೂ ಸಹ ಒಂದು ಕಡೆ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನೊಂದು ಕಡೆ ಈಗಾಗಲೇ ಮನೆ ಮುಂದೆ ಇರ್ತಕ್ಕಂಥ ಕುಡಿಯುವ ನೀರಿನ ಸಂಪ್ ಏನಿದೆ ಆ ಸಂಪಿಗೂ ಸಹ ಒಳಚರಂಡಿ ಏನಿದೆ ಚರಂಡಿಯ ನೀರು ತುಂಬಿಕೊಂಡಿರೋ ಹಿನ್ನೆಲೆಯಲ್ಲಿ ಈ ಭಾಗದ ಜನರು ನಾವು ಯಾವ ನೀರನ್ನು ಕುಡಿಬೇಕು, ಈ ನೀರನ್ನು ಹೊರ ಹಾಕೋದೇ ನಮಗೆ ಬಹುದೊಡ್ಡದಾದಂಥ ಸವಾಲಾಗಿರುವ ಅಂತ ಹೇಳಿ ಒಂದು ಕಡೆ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ದೃಶ್ಯದಲ್ಲೂ ಸಹ ನೋಡ್ತಾ ಇರ್ಬೋದು ಮನೆಯ ಮುಂಭಾಗದ ಆವರಣ ಸಂಪೂರ್ಣವಾಗಿ ಜಲಾವೃತಗೊಂಡಿದೆ. ಹೀಗಾಗಿ ಎಷ್ಟೇ ಪ್ರಯತ್ನ ಪಟ್ಟರೂ ಸಹ ಮನೆ ಒಳಗಡೆ ನೀರನ್ನು ತಡಿಲಿಕ್ಕೆ ಆಗದೇನೆ ಈ ಎಲ್ಲವೂ ಸಹ ಗ್ರೌಂಡ್ ಫ್ಲೋರ್ಲಿರ್ತಕ್ಕಂಥ ಮನೆ ಒಳಗಡೆ ನೀರು ತುಂಬಿಕೊಂಡಿದೆ. ಒಂದು ಕಡೆ ಇದು ನೀರು ಅನ್ನೋದಕ್ಕಿಂತ ಒಳಚರಂಡಿಯ ನೀರೇ ಹೆಚ್ಚಾಗಿರೋದ್ರಿಂದ ಈ ಭಾಗದ ಜನರು ಪ್ರತಿ ವರ್ಷವೂ ಸಹ ಇದೇ ರೀತಿಯಾದಂಥ ಪರಿಸ್ಥಿತಿಯನ್ನು ಅನುಭವಿಸ್ತಾ ಇರೋದ್ರಿಂದ ಹಿಡಿಶಾಪವನ್ನು ಹಾಕ್ತಾ ಇದ್ದಾರೆ. ನಮಗೆ ಒಂದು ಕಡೆ ಶಾಶ್ವತವಾದಂಥ ಪರಿಹಾರ ಬೇಕು, ಈ ಭಾಗದಲ್ಲಿ ಮಳೆ ನೀರನ್ನು ತಡಿಲಿಕ್ಕೆ ಶಾಶ್ವತವಾದಂಥ ಕ್ರಮವನ್ನು ಕೈಗೊಳ್ಳಬೇಕು ಅಂತ ಹೇಳಿ ಈ ಭಾಗದ ಜನರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇದು ಮನೆಯ ಪರಿಸ್ಥಿತಿ ಅಷ್ಟೇ ಅಲ್ಲ, ನನ್ನ ಬಲಭಾಗದಲ್ಲಿ ಇಲ್ಲಿ ಟೆಂಪಲ್ ಸಹ ಇದೆ. ಆ ಟೆಂಪಲನ್ನು ಸಹ ನೋಡ್ತಾ ಇರ್ಬೋದು. ಈ ಶಿವನ ದೇವಾಲಯ ಏನಿದೆ, ಶಿವನ ದೇವಾಲಯ ಮತ್ತು ಶಿರಡಿ ಸಾಯಿಬಾಬಾ ಮಂದಿರ ಏನಿದೆ ಇದಕ್ಕೂ ಸಹ ಸಂಪೂರ್ಣವಾಗಿ ನೀರು ತುಂಬಿರೋದ್ರಿಂದ ಏನು ಕೊಳಚೆ ನೀರು ಮತ್ತು ಏನು ಒಳಚರಂಡಿಯ ನೀರೇನಿದೆ ಅದರಲ್ಲೇ ದೇವರಿಗೆ ಇದೀಗ ಜಲಾಭಿಷೇಕ ಆಗುವಂಥದ್ದು. ಕಳೆದ 2 ದಿನಗಳಿಂದನೂ ಸಹ ಇದೇ ಪರಿಸ್ಥಿತಿ ಇರೋದ್ರಿಂದ ದೇವರಿಗೆ ಪೂಜೆ ಮಾಡಲಿಕ್ಕೂ ಸಹ ಅರ್ಚಕರು ಒಂದು ಕಡೆ ಸಾಹಸವನ್ನು ಪಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿರುವಂಥದ್ದು. ದೃಶ್ಯದಲ್ಲೂ ಸಹ ನೋಡ್ತಾ ಇರ್ಬೋದು ದೇವಸ್ಥಾನದ ಆವರಣದ ಒಳಗಡೆನೇ ನೀರು ತುಂಬಿಕೊಂಡಿರುವಂಥದ್ದು. ಇನ್ನೊಂದು ಕಡೆ ಈ ಭಾಗದಲ್ಲಿರ್ತಕ್ಕಂಥ ನಿವಾಸಿಗಳೇನಿದ್ದಾರೆ ಆಟೋಗಳ ಮೂಲಕನೂ ಸಹ ಹೊರ ಹೋಗಲಿಕ್ಕೆ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಆದರೆ ಆಟೋ ಸಹ ಒಳಗಡೆ ಬರಲಿಕ್ಕೆ ಆಗಲಾರದಷ್ಟು ನೀರು ಪ್ರವಾಹ ಹೆಚ್ಚಾಗಿರೋದ್ರಿಂದ ಇಲ್ಲಿರ್ತಕ್ಕಂಥ ಜನರು ಅಕ್ಷರಶಃ ಕಂಗಾಲಾಗಿದ್ದಾರೆ. ನಿನ್ನೆಯಿಂದನೂ ಸಹ ಬಿಬಿಎಂಪಿ ಅಧಿಕಾರಿಗಳು ಒಂದು ಕಡೆ ಪರಿಹಾರ ಕಾರ್ಯಗಳನ್ನು ಕೈಗೊಂಡಿದ್ರೂ ಸಹ ಈ ಭಾಗದ ಜನರು ಸಾಕಷ್ಟು ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ದೃಶ್ಯದಲ್ಲೂ ಸಹ ನೋಡ್ತಾ ಇರ್ಬೋದು. ಇನ್ನೊಂದು ಕಡೆ ಬಿಬಿಎಂಪಿಯ ರಕ್ಷಣಾ ಕಾರ್ಯಾಚರಣೆಯಲ್ಲಿರ್ತಕ್ಕಂಥ ಸಿಬ್ಬಂದಿಗಳು ನೀರನ್ನು ಹೊರ ಹಾಕಲಿಕ್ಕೆ ಏನೆಲ್ಲ ಕ್ರಮಗಳನ್ನು ಕೈಗೊಳ್ಳಬೇಕು ಅದನ್ನು ಏನು ರಾಜಕಾಲುವೆಗೆ ಈ ನೀರನ್ನು ತಲುಪಿಸಲಿಕ್ಕೆ ಮಾರ್ಗಗಳನ್ನು ಸಹ ಹುಡುಕ್ತಾ ಇರುವಂಥದ್ದು. ಅದೇ ರೀತಿಯಾಗಿ ಇಲ್ಲಿ ಬಲಭಾಗದಲ್ಲೂ ಸಹ ದೃಶ್ಯದಲ್ಲೂ ಸಹ ನೋಡ್ತಾ ಇರ್ಬೋದು ಟೆಂಪಲ್ ಒಳಗಡೆ ನೀರು ಸಂಪೂರ್ಣವಾಗಿ ತುಂಬಿರೋದ್ರಿಂದ ದೇವಸ್ಥಾನದ ಒಳಗಡೆ ಪೂಜೆ ಮಾಡಲಿಕ್ಕೂ ಆಗಲಾರದಂಥ ಪರಿಸ್ಥಿತಿ ಇಲ್ಲಿ ನಿರ್ಮಾಣವಾಗಿರುವಂಥದ್ದು. ಹೀಗಾಗಿ ಕಳೆದ 2 ದಿನಗಳಿಂದ ಶಿವನ ದೇವಾಲಯದಲ್ಲಿ ಪೂಜೆಯೂ ಸಹ ಇಲ್ಲದಂತಾಗಿದೆ. ಹೀಗಾಗಿ ನೆಲಮಾಡಿಲಿರ್ತಕ್ಕಂಥ ಶಿವನ ಮೂರ್ತಿ ಏನಿದೆ ಅದು ಸಂಪೂರ್ಣವಾಗಿ ಜಲಾವೃತಗೊಂಡಿದೆ. ಈ ದೇವಸ್ಥಾನದ ಅರ್ಚಕರು ಇದ್ದಾರೆ, ಅವ್ರನ್ನೂ ಸಹ ಮಾತನಾಡಿಸುವಂಥ ಪ್ರಯತ್ನಕ್ಕೆ ನಾನು ಮುಂದಾಗ್ತೀನಿ. ಆದರೆ ಇಲ್ಲಿರ್ತಕ್ಕಂಥ ಏನು ಸಿಬ್ಬಂದಿಗಳಿದ್ದಾರೆ ದೇವಸ್ಥಾನದ ಸಿಬ್ಬಂದಿಗಳು ಅವರು ಕಳೆದ 2 ದಿನಗಳಿಂದನೂ ಸಹ ಪೂಜೆ ಮಾಡಲಿಕ್ಕೆ ಆಗಲಾರ್ದೇ ಸಾಕಷ್ಟು ಒಂದು ಕಷ್ಟವನ್ನು ಪಡ್ತಾ ಇರುವಂಥದ್ದು. ಒಂದು ಕಡೆ ನಮಗೆ ಮನೆಯಲ್ಲಿ ಇರಲಿಕ್ಕೆ ಆಗ್ತಾ ಇಲ್ಲ, ಇನ್ನೊಂದು ಕಡೆ ದೇವರಿಗೂ ಸಹ ಪೂಜೆಯನ್ನು ಮಾಡಲಿಕ್ಕೆ ಆಗಲಾರದಂಥ ಪರಿಸ್ಥಿತಿಯಲ್ಲಿ ನಾವು ಸಿಲ್ಕೊಂಡಿದ್ದೀವಿ. ಹೀಗಾಗಿ ಒಂದು ಕಡೆ ಸರ್ಕಾರ ಸಾಧನ ಸಮಾವೇಶದಲ್ಲಿ ಮುಳುಗಿರುವಂಥದ್ದು. ಆದರೆ ಬೆಂಗಳೂರಿನಲ್ಲಿರ್ತಕ್ಕಂಥ ಜನರು ಮಳೆಯಿಂದ ಸಾಕಷ್ಟು ಅಕ್ಷರಶಃ
ನರಕದ ಪರಿಸ್ಥಿತಿಯಲ್ಲಿ ಸಿಲುಕೊಂಡಿದ್ದಾರೆ. ಹೀಗಾಗಿ ನಮಗೆ ಶಾಶ್ವತವಾದಂಥ ಪರಿಹಾರವನ್ನು ಕೊಡಿ ಅನ್ನೋ ಒಂದು ಒತ್ತಾಯವನ್ನು ಸಾಯಿ ಲೇಔಟ್ನ ನಿವಾಸಿಗಳು ಮಾಡ್ತಾ ಇರುವಂಥದ್ದು. ಕ್ಯಾಮ್ರಾಮನ್ ಧನುಷ್ ಜೊತೆ ವೀರೇಶ್ ದಾನಿ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.